ಇನ್ನು ಮುಂದೆ ಆ ಅಧಮರಲ್ಲಿ ಉತ್ತಮರ ಬಗ್ಗೆ ವರ್ಣಿಸ್ತಾರೆ. ಇವು ಫಸ್ಟ್ ಗ್ರೇಡ್ನವ್ರು ಇವರು. ಅವ್ರು ಏನ್ ಮಾಡ್ತಾರೆ, ಅವರು ಕೂಡ ಕೆಲವು ಬಾರಿ ದೇವತೆಗಳನ್ನ ಸ್ಮರಿಸುವುದನ್ನ ಮರೆತು ಬಿಡ್ತಾರೆ. ಮಾನುಷೇಷು ಯಥಾ ಕಶ್ಚಿತ್ ಕಿಂಚಿತ್ ಉಚ್ಚ ಪ್ರದೃಶ್ಯತೆ. ಈ ಮೂರು ಕೂಡ ಅಧಮರು ಕೂಡ, ಅಧಮರು, ಅಧಮ ಮಧ್ಯಮರು, ಅಧಮ ಉತ್ತಮರು, ಇವರೆಲ್ಲರೂ ಕೂಡ ಸ್ವಲ್ಪ ವ್ಯತ್ಯಾಸ ಉಳ್ಳವರಾಗಿದ್ದಾರೆ. ಮಾನವರಲ್ಲಿ ಕೆಲವರು ಉಳಿದವರಿಗಿಂತ ಮೇಲಿರ್ತಾರಲ್ಲ, ನಾವು ಈ ಮನುಷ್ಯರಿದ್ದೇವಲ್ಲ, ಮನುಷ್ಯರಲ್ಲೇ ಈ ಜಗತ್ತಿನಲ್ಲೇ ಅಂತರಂಗದ ತಾರತಮ್ಯದ ಬಗ್ಗೆ ಆಲೋಚನೆ ಮಾಡದೆ ಹೋದ್ರು ಹೊರಗಿನ ದೃಷ್ಟಿಯಿಂದಲೇ ಒಬ್ಬರ ಪಾಂಡಿತ್ಯ, ಒಬ್ಬರ ಅಂತಸ್ತು, ಒಬ್ಬರ ಸ್ಥಿತಿ ಗತಿ ಇವೆಲ್ಲ ಹೆಚ್ಚು ಕಡಿಮೆ ಹೇಗಿರ್ತದ, ಹಾಗೆ ಉತ್ತಮರು, ಅಧಮ ಮಧ್ಯಮರು, ಅಧಮಾಧಮರು ಇವರೆಲ್ಲರೂ ಕೂಡ ಸ್ವಲ್ಪ ವ್ಯತ್ಯಾಸಗಳನ್ನು ಪಡ್ಕೊಂಡವರಾಗಿರ್ತಾರೆ. ಮತ್ತೆ ದೇವತೆಗಳಲ್ಲಿ ವಿಷ್ಣು ಉಳಿದವ್ರಕ್ಕಿಂತ ಸ್ವಲ್ಪ ಮೇಲಷ್ಟೇ. ನಮ್ಗಿಂತ ನಮ್ಮ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಇವರೆಲ್ಲ ಮೇಲೆ ಎಷ್ಟು ಮೇಲು, ಕೋಟಿಗಟ್ಟಲೆ ಅನಂತಪಟ್ಟೆ ಮೇಲು ಅಲ್ಲಲ್ಲ. ನಾನು ಸುಮ್ಮನೆ ಉದಾಹರಣೆ ಹೇಳಿದೆ ಅಷ್ಟೇ. ಆ ತರ ಏನೋ ಅಂತ ತಿಳ್ಕೊಂಡಿರ್ತಾರೆ. ದೇವ್ರು ದೊಡ್ಡವನು, ಹೌದು, ಎಷ್ಟು ದೊಡ್ಡವನು ಅದು ಕಲ್ಪನೆ ಇಲ್ಲ ಅವರಿಗೆ. ಇದು ಅವ್ರ ಸಮಸ್ಯೆ ಆಗಿರ್ತದೆ. ಆದ್ರೆ ಇವರೆಲ್ಲ ಎಲ್ಲಿ ಹೋಗ್ತಾರೆ ಅಂತಂದ್ರೆ, ಈ ಅಧಮ ಭಕ್ತರೆಲ್ಲ ಸ್ವರ್ಗ, ನರಕ, ತಮಸ್ಸು ಅನ್ನೋ ಫಲಗಳಿಗೆ ಭಾಗಿದಾರರಾಗ್ತಾರೆ. ಅಧಮ ಉತ್ತಮರು ಸ್ವರ್ಗಕ್ಕೆ ಹೋಗ್ತಾರೆ, ಅಧಮ ಮಧ್ಯಮರು ನರಕಕ್ಕೆ ಹೋಗ್ತಾರೆ. ಆಮೇಲೆ ಅಧಮರೇನಿದ್ದಾರೆ ಅವರು ತಮಸ್ಸಿಗೆ ಭಾಗಿದಾರರಾಗ್ತಾರೆ. ಏತು ಭಕ್ತಾಧಮ ಪ್ರೋಕ್ತಾ ಸ್ವರ್ಗಾದಿ ಫಲಭೋಗಿನಃ. ಇದಕ್ಕಾಗಿ ನಾವು ಭಗವಂತನನ್ನು ಅನುಸಂಧಾನ ಮಾಡಬೇಕಾದ ರೀತಿ ಏನು, ಭಗವಂತ ನಮ್ಗಿಂತ ಎಷ್ಟು ದೊಡ್ಡವನು ಅಂತನ್ನೋದನ್ನ ಇನ್ನು ನಮಗೆ ಎಂದೂ ಆಲೋಚನೆ ಮಾಡಲಿಕ್ಕೆ ಅವಕಾಶವಿಲ್ಲದಷ್ಟು ಅತ್ಯಂತ ಸ್ಪಷ್ಟವಾಗಿ ಗೀತಾ ಭಾಷ್ಯದಲ್ಲಿ ಅಥವಾ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಉಲ್ಲೇಖಿಸುವ ಒಂದು ಪುರಾಣದ ಶ್ಲೋಕ, ನಾರದ ಪುರಾಣದ ಒಂದು ಶ್ಲೋಕ. ಸತ್ಯಂ ಸತ್ಯಂ ಪುನಃ ಸತ್ಯಂ ಶಪಥೈಶ್ಚಾಪಿ ಕೋಟಿಭಿಃ ವಿಷ್ಣು ಮಾಹಾತ್ಮ್ಯಲೇಶಸ್ಯ ಪುನಃ ವಿಭಕ್ತಸ್ಯ ಚ ಕೋಟಿಧಾ ಪುನಶ್ಚಾನಂತಧಾತಸ್ಯ ಪುನಶ್ಚಾನಂತಧಾ ತಥಾ ನೈಕಾಂಶ ಸಮ ಮಾಹಾತ್ಮ್ಯಾಃ ಶ್ರೀಶೇಷ ಬ್ರಹ್ಮಶಂಕರಾಃ. ಒಂದ್ಸರಿ ಭಗವಂತನಿಗೆ ನಮಸ್ಕಾರ ಮಾಡುವಾಗ, ಅವನಿಗೆ ಮಂಗಾರತಿ ಮಾಡುವಾಗ ಈ ಅನುಸಂಧಾನ ನಮಗಿರ್ಬೇಕು. ಅದೇನಂತಂದ್ರೆ, ಎರಡೂ ಕೈ ಮೇಲೆತ್ತಿ ಹೇಳ್ತೇವೆ, ಶಪಥ ಮಾಡಿ ಹೇಳ್ತೇವೆ. ಏನ್ ಹೇಳ್ತೇವೆ ಅಂತಂದ್ರೆ, ಸತ್ಯಂ ಸತ್ಯಂ ಪುನಃ ಸತ್ಯಂ ಶಪಥೈಶ್ಚಾಪಿ ಕೋಟಿಭಿಃ, ಕೋಟಿ ಬಾರಿ ಶಪಥ ಮಾಡಬಲ್ಲೆವು ನಾವು. ವಿಷ್ಣು ಮಹಾತ್ಮ ದೇಶಸ್ಯ, ಭಗವಂತನ ಅನಂತ ಮಹಿಮೆ ಇದೆಯಲ್ಲ, ಅದರ ಒಂದು ತುಣುಕನ್ನು ತೆಗೆಯೋಣ. ತೆಗಿಲಿಕ್ಕೆ ಬರೋದಿಲ್ಲ. ಅಂದ್ರೆ ಈಗ ಒಂದು ಯಾವುದೋ ಸೂಕ್ಷ್ಮ ಉಪಕರಣಗಳ ಮೂಲಕನೂ ತೆಗಿಲಿಕ್ಕೆ ಬರೋದಿಲ್ಲ. ಮಾನಸಿಕವಾಗಿ ಆದ್ರೂ ಅದನ್ನು ತೆಗೆಯೋದು ಹೇಗೆ, ನಾವು ಯಾವ್ದನ್ನಾದ್ರೂ ಮಾನಸಿಕವಾಗಿ ಬೇರ್ಪಡಿಸೋದು ಹೇಗೆ, ಅದಕ್ಕೊಂದು ಇತಿಮಿತಿ ಇದ್ರೆ ಬೇರ್ಪಡಿಸ್ಲಿಕ್ಕೆ ಸಾಧ್ಯ. ಕೋಟಿ, 10 ಕೋಟಿ, 100 ಕೋಟಿ, 1000 ಕೋಟಿ ಕರ್ನಾಟಕ ಸರ್ಕಾರದ ಬಜೆಟ್, ಕೇಂದ್ರ ಸರ್ಕಾರದ ಬಜೆಟ್ ಅಥವಾ ಅಮೆರಿಕದ ಸರ್ಕಾರ ಬಜೆಟ್ ಒಂದಕ್ಕಿಂತ ಒಂದು ದೊಡ್ಡದಿರಬಹುದು. ಆದ್ರೆ ಅದಕ್ಕೊಂದು ಮಿತಿ ಇದೆ. ಆದ್ರಿಂದ 1 ಕೋಟಿ ರೂಪಾಯಿಗಳ ಪೈಕಿ 1 ರೂಪಾಯಿ ನಮಗ್ ಕೊಡ್ರಿ, ಅದು ಪೈಕಿ ಅಂತ ಅದನ್ನು ವಿಭಾಗಿಸೋದಿದೆಯಲ್ಲ, ಆ ಮೂಲಕ್ಕೊಂದು ಮಿತಿ ಇದ್ರೇನೆ ಅದನ್ನು ವಿಭಾಗಿಸ್ಲಿಕ್ಕೆ ಸಾಧ್ಯ. ಮಿತಿಯೇ ಇಲ್ಲದೆ ಅದನ್ನು ವಿಭಾಗಿಸೋದ್ರಿಂದ ಏನು ವಿಭಾಗಿಸಿದಂಗೆ ಆಯ್ತು. ಅನಂತದಿಂದ ಒಂದು ಹೊರಗೆ ತೆಗೆಯೋದು ಅಂತಂದ್ರೆ ಅಲ್ಲಿ ಕಡಿಮೆ ಆಗ್ಲಿಲ್ಲ. ಮತ್ತೆ ನೀವು ತೆಗೆದದ್ದು ಎಷ್ಟನೇ ಅಂಶ ಇದು, ಅಲ್ಲಿ ಕೆಳಗೊಂದು ಅಂಕಿ ಹಾಕಿ ಮೇಲೊಂದು ಅಂಕಿ ಹಾಕಿ ಇದು ಇದರ ಇಷ್ಟನೇ ಅನುಪಾತ ಅಂತೆಲ್ಲ ಹೇಳ್ತೀವಲ್ಲ, ಅದು ಅಷ್ಟನೇ ಅನುಪಾತ ಆಗ್ಲೇ ಇಲ್ಲ. ಅದು ಇನ್ನೂ ನೀವು ಗಣಿತದ ಲೆಕ್ಕದಲ್ಲೇ ಹೇಳ್ಬೇಕು ಅಂತಿದ್ರೆ 1 ಅನಂತ ಅಂತ ಹೇಳ್ಬೇಕಷ್ಟೆ, ಬೇರೆ ಮಾರ್ಗ ಇಲ್ಲ. 1 ಅನಂತ ಅಂತ ಹೇಳಿದ್ರೆ ಇನ್ನೇನೂ ಮಾರ್ಗ ಇಲ್ಲ. ವಿಷ್ಣು ಮಹಾತ್ಮ್ಯೇಶಸ್ಯ ವಿಭಕ್ತಸ್ಯ ಚ ಕೋಟಿಧ. ವಿಷ್ಣುವಿನ ಮಹಾತ್ಮ್ಯದ ಲೇಷದ ಒಂದು ತುಣುಕು ತಗೊಳ್ಳಿ, ಅದನ್ನೊಂದು ಕೋಟಿ ಭಾಗ ಮಾಡಿ. ಅದನ್ನು ನಿಮ್ಗೇನು ಮಾಡ್ಲಿಕ್ಕೆ ಬರೋದಿಲ್ಲ, ಅದನ್ನೇನು ಕೋಟಿ ಭಾಗ ಮಾಡೋದು. ರೂಪಾಯಿಗಳನ್ನು ಕೋಟಿ ಭಾಗ ಮಾಡಬಹುದು, ಬಂಗಾರಗಳನ್ನು ಕೋಟಿ ಭಾಗ ಮಾಡಬಹುದು, ತಿಂಡಿ ತಿನಿಸುಗಳನ್ನು ಕೋಟಿ ಭಾಗ ಮಾಡಬಹುದು. ವಿಷ್ಣುವಿನ ಮಹಾತ್ಮ್ಯದ ಲೇಷವನ್ನು ಕೋಟಿ ಭಾಗ ಮಾಡೋದು ಹೇಗೆ? ಅಂದಾಜಿಗಾಗಿ ಹೇಳಿದ್ದಷ್ಟೇ. ಯಾರು ಗಣಿತದಲ್ಲಿ ಅಂಕಿಅಂಶಗಳಲ್ಲಿ ಜೀವನ ಕಳೆದಿರ್ತಾರೆ ಅವರಿಗೆ ಅಂದಾಜಿಗಾಗಿ ಇದನ್ನೇ ಹೇಳಿರೋದಷ್ಟೇ, ಬೇರೆ ಮಾರ್ಗ ಇಲ್ಲ ಅಂತ ಈ ಶಬ್ದಗಳನ್ನು ಬಳಕೆ ಮಾಡ್ತಿದ್ದಾರೆ. ವಿಭಕ್ತ ಸ್ಥಿತಿ ಕೋಟಿಧ ಪುನಶ್ಚಾನಂತಧಾತಸ್ಯ ಪುನಶ್ಚಾನಂತಧಾತಥ. ಅಲ್ಲಿ ಕೋಟಿ ಅಂತಿದಲ್ಲ, ಕೋಟಿ ಅಂದ್ರೆ ಕ್ರೋರ್ ಅಲ್ಲ, ಅನಂತ ಅಂತಾನೆ ಅರ್ಥ. ಅದಕ್ಕೆ ಒಂದು ಲೇಷವನ್ನು ಅನಂತ ಭಾಗ ಮಾಡಿ, ಅಲ್ಲೊಂದೇನು ಮತ್ತೊಂದು ಭಾಗಲಬ್ಧ ಬಂತಲ್ಲ, ಅದನ್ನ ಮತ್ತೆ ಅನಂತ ಭಾಗ ಮಾಡಿ, ಅದನ್ನು ಬಂದದ್ದನ್ನು ಮತ್ತೆ ಅನಂತ ಭಾಗ ಮಾಡಿ, ಭಾಗಲಬ್ಧ ಹೀಗೆ ಬರ್ತಾ ಹೋಯ್ತು. 4 ಬಾರಿ ಭಾಗಲಬ್ಧ ಮಾಡಿದ್ರಿ ನೀವು. ವಿಭಕ್ತ ಸ್ಥಿತಿ ಕೋಟಿದ ಪುನಶ್ಚಾನಂತಧಾತಸ್ಯ ಪುನಶ್ಚಾನಂತಧಾತಥ. ಈಗೊಂದೇನು ಭಾಗಲಬ್ಧ ಬಂತಲ್ಲ, ನೈಕಾಂಶ ಸಮ ಮಾಹಾತ್ಮ್ಯಾಃ ಶ್ರೀಶೇಷ ಬ್ರಹ್ಮಶಂಕರಾಃ. ಈ ಕೊನೆಯ ಭಾಗಲಬ್ಧಕ್ಕೂ ಲಕ್ಷ್ಮೀದೇವಿ ಆಗಲಿ, ಚತುರ್ಮುಖನಾಗಲಿ, ಮತ್ತೆ ಯಾವುದೇ ದೇವತೆ ಆಗಲಿ ಇದಕ್ಕೆ ಸಮಾನರಲ್ಲ ಅಂತ ನಾವು ಭಗವಂತನ ಅನುಸಂಧಾನ ಮಾಡಬೇಕು.
ಬೇರೆ ಯಾವ್ದಾದ್ರು ಗ್ರಂಥದಲ್ಲಿ ಬಂದ ಅನುಸಂಧಾನಗಳನ್ನ ನಾನು ತಿರಸ್ಕಾರ ಮಾಡ್ತಿಲ್ಲ. ನಮಗೆ ಮುಖ್ಯವಾಗಿರ್ಬೇಕಾದ ಅನುಸಂಧಾನ ಇದು. ಜಗನ್ನಾಥ ದಾಸರು ಹರಿಕಥಾಮೃತಸಾರದಲ್ಲೆಲ್ಲ ಇಷ್ಟು ರೂಪಗಳ ಪೈಕಿ ಇಷ್ಟು ಅಂತ ಹೇಳೋದಿದೆಯಲ್ಲ, ಅದಕ್ಕೊಂದು ಅಂತರಾರ್ಥ ಇದೆ. ಆ ಅಂತರಾರ್ಥ ಇಲ್ಲದೇನೆ ಅಂದ್ರೆ ಭಗವಂತನ ರೂಪಗಳು, ಸ್ವಾತಂತ್ರ್ಯ ಅನ್ನುವ ಭಗವಂತನ ರೂಪ 450 ರೂಪದ ಪೈಕಿ ಲಕ್ಷ್ಮಿಗೆ ಇಷ್ಟು ಕೊಟ್ಟ, ಚತುರ್ಮುಖನಿಗೆ ಇಷ್ಟು ಕೊಟ್ಟ ಅಂತ ಹೇಳೋದಿದೆಯಲ್ಲ, ಅದಕ್ಕೊಂದೇನೋ ರಹಸ್ಯವಾದ ಅರ್ಥ ಇದೆ. ಇಷ್ಟು ಭಗವಂತನ ರೂಪಗಳು, ಇಷ್ಟು ಭಗವಂತನ ರೂಪಗಳಲ್ಲಿ ಒಂದಿಷ್ಟು ರೂಪಗಳನ್ನು ಚತುರ್ಮುಖನಲ್ಲಿ, ಒಂದಿಷ್ಟು ರೂಪಗಳನ್ನು ಲಕ್ಷ್ಮೀ ದೇವಿಯಲ್ಲಿ ಇಟ್ಟ ಅಂತ ಅರ್ಥ ಮಾಡಿದರೆ ಸರಿ. ಇಲ್ಲದೆ ಹೋದ್ರೆ ಭಗವಂತನ ಮಹಿಮೆಯನ್ನು 450, 550, 1050 ಅಂತ ನಾವು ಲೆಕ್ಕ ಹಾಕೋದೇನಿದೆ ಅದಕ್ಕೆ ಅರ್ಥವಿಲ್ಲದ್ದು. ಹಾಗಾಗಿ ಅಂಥ ಮಾತುಗಳೇನಾದ್ರೂ ನಾವು ಕೇಳಿದರೆ ಅದಕ್ಕೆ ಬೇರೆ ಅರ್ಥವನ್ನು ಹೇಳಬೇಕು. ಹೇಳಿದ್ದಾರೆ ಜ್ಞಾನಿಗಳು, ನಾನೇನು ಹೊಸದಾಗಿ ಹೇಳಿದ್ದಲ್ಲ. ಹರಿಕಥಾಮೃತದ ಟಿಪ್ಪಣಿಕಾರರೇ ಅರ್ಥ ಹೇಳಿದ್ದಾರೆ. ಆಧುನಿಕರಲ್ಲಿಯೂ ಕೂಡ ಅನೇಕ ಜ್ಞಾನಿಗಳು ಅದನ್ನು ಪ್ರವಚನ ಮಾಡುವವರೆಲ್ಲ ಆ ಅರ್ಥವನ್ನೇ ಹೇಳಿದ್ದಾರೆ. ಆದ್ರೆ ನಮಗೆ ಮುಖ್ಯವಾಗಿ ಇರಬೇಕಾದ ಅನುಸಂಧಾನ ಯಾವುದು? ಇದು ಅನುಸಂಧಾನ. ಗೀತಾ ಪ್ರಸ್ಥಾನದಲ್ಲಿ ಬಂದಂತ ಅನುಸಂಧಾನವೇ ಇದು. ನಾಹಂ ನ ಶಿವೋನ್ಯೇಚ ತೇಕಾಂಶ ಭಾಗಿನಃ ಬಾಲ ಕ್ರೀಡನ ಕೈಲಿ ಎದ್ದುತ್ತ ಕ್ರೀಡ ತಸ್ಮಾವಿರಚ್ಯುತ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ ಉಲ್ಲೇಖಿಸುವಂತ ಮತ್ತೊಂದು ಪ್ರಮಾಣ. ನಾಹಂ ನಚ ಶಿವೋನ್ಯೇಚ, ಚತುರ್ಮುಖ ಬ್ರಹ್ಮ ಹೇಳುವ ಮಾತಿದು. ನಾನು ಚತುರ್ಮುಖ ಬ್ರಹ್ಮನಾಗಲಿ, ಶಿವೋನ್ಯೇಚ ಶಿವನಾಗಲಿ, ಅನ್ಯೇ ಮತ್ತೆ ಪಾರ್ವತಿ ಗಣಪತಿ ಯಾರೇ ಆಗಲಿ, ತತ್ಸಕ್ತಿ ಏಕಾಂಶ ಭಾಗಿನಃ, ಅವನ ಶಕ್ತಿಯ ಒಂದು ಅಂಶಕ್ಕೂ ನಾವು ಯಾರೂ ಸಮಾನರಲ್ಲ. ಒಂದು ಬಾಲಕ ಆಟಿಕೆ ಸಾಮಾನುಗಳ ಜೊತೆ ಆಡುವಂತೆ, ಬೇಕಾದಾಗ ಅದನ್ನು ಮುರಿದು ಒಗೆಯುವಂತೆ ಭಗವಂತ ನಮ್ಮ ಜೊತೆ ಆಡ್ತಾನೆ, ನಮ್ಮನ್ನು ಬೇಕಾದಾಗ ಕಿತ್ತೊಗಿತಾನೆ. ಹೀಗೆ ಸೂತ್ರ ಭಾಷೆಯಲ್ಲಿ ಬಂದಿರುವಂತಹ ಒಂದು ಮಾತು. ಇದು ನಾವು ಭಗವಂತನ ಬಗ್ಗೆ ಇರಬೇಕಾದ ಅನುಸಂಧಾನ. ಏವಮೇವ ಉಚ್ಯತಾಂ ವಿಷ್ಣು ಅಲ್ಪಾಂ ಪಶ್ಯಂತೆ, ಭಗವಂತ ಇವರೆಲ್ಲಕ್ಕಿಂತ ಸ್ವಲ್ಪ ಮೇಲು ಅಂತ ತಿಳ್ಕೊಂಡ್ಬಿಟ್ರೆ ಅವನು ಭ್ರಷ್ಟ. ಇದನ್ನೇ ಭಾಗವತದಲ್ಲಿ ಮತ್ತೊಂದು ಕಡೆ ಹೇಳಿದ್ದಾರೆ. ಸವೈ ಬತ ಭ್ರಷ್ಟ ಮತಿ ಸ್ತವೈಷತೆ ಯಕ್ಕರ್ಮಣಾಂ ಪಾರಂ ಅಪಾಪ ಕರ್ಮಣ ತ್ವದ್ಯೋಗ ಮಾಯಾ ಗುಣಂ ಬ್ರಹ್ಮಿತಾತ್ಮನಾಂ ಸಮುಷ್ಯತಾಂನೋ ಭಗವನ್ ವಿದೇಹಿಶಂ ಅಂತ ವರಾಹ ರೂಪಿಯಾದ ಭಗವಂತನ ಒಂದು ಪ್ರಾರ್ಥನಾ ಇದೆ. ಕೊನೆ ಪಾದವನ್ನು ನಾನು ಸರಿಯಾಗಿ ಹೇಳಲಿಲ್ಲ, ನನಗೆ ಸ್ಮರಣೆಗೆ ಬರಲಿಲ್ಲ. ಸವೈ ಮತ ಭ್ರಷ್ಟಮತಿ, ಇವನು ಕರಪ್ಟ್, ಈ ಮನುಷ್ಯ ಇವನು ಬುದ್ಧಿ ಕರಪ್ಟ್. ಇವನು ಯಾರು ಅಂತಂದ್ರೆ ಯಕ್ ಕರ್ಮಣಾಂ ಪಾರಂ ಅಪಾಪ ಕರ್ಮಣ, ಯಾರ ಲೀಲೆ, ಯಾರ ಕರ್ಮ, ಯಾರ ಜನ್ಮ, ಯಾರ ಮಹಿಮೆ ಅಪಾರವಾಗಿದೆಯೋ ಅದಕ್ಕೊಂದು ಯಾರು ಪಾರ ಕಾಣ್ತಾನೋ, ಅದಕ್ಕೊಂದು ಇದಿಮಿತಿಯನ್ನು ಕಾಣುವವನು ಅವನು ಭ್ರಷ್ಟ. ಅವನು ಬೌದ್ಧಿಕವಾಗಿ ದಿವಾಳಿ ಎದ್ದವನು. ಅವನು ಸವೈಬತ ಭ್ರಷ್ಟಮತಿ ಸ್ತವೈಷತೆ ಯಕ್ ಕರ್ಮಣಾಂ ಪಾರಂ ಅಪಾಪ ಕರ್ಮಣ ತ್ವದ್ಯೋಗ ಮಾಯಾ ಗುಣಬ್ರಹ್ಮಿತಾಂನೋ ವಿಶ್ರಂಸತಾಂನೋ ಭಗವನ್ ವಿದೇಹಿತಂ. ನೆನಪಿಗುಂಟು ಕೊನೆ ಪಾದ. ನಿನ್ನ ಯೋಗ ಮಾಯೆಯಿಂದ ನಾವು ಯೋಗ ಮಾಯೆಗೆ ಅಧೀನರಾಗಿಬಿಟ್ಟಿದ್ದೀವಿ. ವಿಶ್ರಂಸತಾಂ, ಆ ಶಬ್ದ ಅಷ್ಟು ಸಂಸಾರದಲ್ಲಿ ಒದ್ದಾಡ್ತಾ ಇದ್ದೀವಿ, ಸಿಕ್ಕಿದ್ದು ಏನೂ ತಿಳಿತಾ ಇಲ್ಲ, ತಿಳಿದವರಂತೆ ಕಾಣಿಸ್ಕೋತಾ ಇದ್ದೀವಿ ಅಷ್ಟೇ. ಉದ್ಯೋಗ ಮಾಯಾ ಗುಣಬ್ರಹ್ಮಿತಾತ್ಮನ ವಿಶ್ರಂಸತಾಂನೋ ಭಗವನ್ ವಿದೇಹಿಶಂ. ನನಗೇನಾದ್ರು ಒಂದು ಸ್ವಲ್ಪ ಸುಖ ಕೊಡಬೇಕು ಅಂತಂದ್ರೆ ನೀನು ಕೊಡಬೇಕಷ್ಟೇ. ವರಾಹ ರೂಪಿಯಾದ ಭಗವಂತ ಸ್ತೋತ್ರ ಇದೆ. ಅಲ್ಲೇ ಮುಂದೆ ನಮೋಸ್ತು ವಿದ್ಯಾ ಗುರವೇ ಜ್ಞಾನಾಯ ವಿದ್ಯಾ ಗುರವೇ ನಮೋ ನಮಃ ಅಂತ ವರಾಹ ರೂಪಿಯಾದ ಭಗವಂತಂದೆ ಮತ್ತೊಂದು ಶ್ಲೋಕ. ನೀನೇ ಜ್ಞಾನ ಸ್ವರೂಪ, ನೀನೇ ನಮಗೆ ವಿದ್ಯಾಗುರು, ಇದನ್ನೆಲ್ಲವನ್ನು ಕೊಡಬೇಕಾದವನು ನೀನೇ. ಅದರಿಂದ ಭಗವಂತನ ಆ ಅಪಾರವಾದ ವ್ಯಕ್ತಿತ್ವಕ್ಕೆ ಪಾರವನ್ನು ಯಾವತ್ತೂ ಹಾಕ್ಲಿಕ್ಕೆ ಪ್ರಯತ್ನ ಪಡಬಾರದು. ಈ ದೇವತೆಗಳಲ್ಲಿ ಉಪೇಕ್ಷೆ ಮಾಡ್ತಾರಲ್ಲ ಅಧಮ ಭಕ್ತರು, ಈ ಅಧಮ ಭಕ್ತರು ದೇವತೆಗಳಲ್ಲಿ ಉಪೇಕ್ಷೆ ಮಾಡಿದ ಕಾರಣದಿಂದಾಗಿ ಅವ್ರು ಮಾಡುವ ಸಾಧನೆಯಲ್ಲಿ ಅವ್ರಿಗೆ ವಿಘ್ನ ಬಂದ್ಬಿಡ್ತದೆ, ಅವ್ರು ಕೆಳಗೆ ಬಿದ್ದು ಬಿಡ್ತಾರೆ. ತೈರ್ವಿಘ್ನಿತ ಅಧೋಯಾಂತಿ, ದೇವತೆಗಳು ಸುಮ್ಮನೆ ಬಿಡೋದಿಲ್ಲ, ನಮ್ಮನ್ನು ತಿರಸ್ಕಾರ ಮಾಡಿದ್ಯಲ್ಲ ಹಾಗಾದ್ರೆ ಹಾಳಾಗಿ ಹೋಗುವಂತ ಅವರನ್ನ ಭ್ರಷ್ಟರನ್ನಾಗಿ ಮಾಡಿಬಿಡ್ತಾರೆ. ಮತ್ತೆ ಇವರು ದೇವತೆಗಳನ್ನು ತಿರಸ್ಕರಿಸಿ ಭಗವಂತನ ಉಪಾಸನೆ ಮಾಡ್ಲಿಕ್ಕೆ ಹೊರಟಿದ್ದಾರಲ್ಲ, ಅದೇನು ಸ್ಥಾಯಿಯಾಗಿರೋದಿಲ್ಲ, ಇಲ್ಲಿಂದಲೇ ಮೇಲೆ ಹೋಗ್ಬೇಕದು, ದೇವತೆಗಳಿಂದಲೇ ಮೇಲೆ ಹೋಗ್ಬೇಕಾದದ್ದು. ಆದ್ರಿಂದ ದೇವತೆಗಳು ನಮ್ಮನ್ನು ಬಿಟ್ಟು ಭಗವಂತನ ಉಪಾಸನೆ ಮಾಡ್ಲಿಕ್ಕೆ ಹೊರಟಿದೆಯಲ್ಲ ಅಂತ ಇವರು ಕುಪಿತರಾಗಿ ಆ ಭಗವಂತನ ಭಕ್ತಿಯೂ ಮುಂದುವರಿಯುವಂತೆ ಮಾಡಿಬಿಡ್ತಾರೆ. ಕುರಿಯೂರು ವಿಷ್ಣಾವಪಿ ದ್ವೇಷಂ ದೇವಾವ ಮಾನಿನ, ದೇವತೆಗಳನ್ನ ಅವಮಾನಿಸುವ ವ್ಯಕ್ತಿಗಳನ್ನ ಭಗವಂತನನ್ನು ಕೊನೆ ದ್ವೇಷಿಸಿಬಿಡ್ಬೇಕು. ತತ್ಕಾಲದಲ್ಲಿ ಭಗವಂತನ ಪೂಜೆ ಮಾಡಿಸ್ತಾರೆ, ಯಾಕಂದ್ರೆ ಯಾವುದೋ ಕುಲ ಏನೋ ಜೀನ್ಸು. ಜೀವನ ಸಾಧನೆ ಅಂದ್ರೆ ನಾನು ಅನೇಕ ಬಾರಿ ಹೇಳಿದ್ದೇವೆ, ಒಂದು ಹಾವು ಏಣಿ ಆಟ ಇದ್ದಂತೆ. ಯಾವುದೋ ಏಣಿ ಸಿಕ್ಕಿಬಿಡ್ತದೆ, ಮೇಲೆ ಇದ್ದಕ್ಕಿಂತ ಎದ್ದು ಹೋಗಿ ಬಿಡ್ತೇವೆ, ಮತ್ತೊಂದು ಯಾವುದೋ ಹಾವು ಕಚ್ಚಿ ತೀರಾ ಕೆಳಗೆ ಬಂದು ಬಿದ್ದು ಬಿಡ್ತೇವೆ. ಆದ್ರಿಂದ ಅನೇಕ ಏಳು ಬೀಳುಗಳನ್ನು ನಾವು ಇಷ್ಟೆಲ್ಲ ಅನುಭವಿಸ್ತೀವಿ ನಾವು ಮನುಷ್ಯರಾದವರು. ಆದ್ರಿಂದ
ಏನೋ ಕುಲ, ಯಾವುದೋ ಹಿನ್ನೆಲೆ, ಯಾವುದೋ ಸಂಪರ್ಕ, ದೊಡ್ಡ ಸಾಧನೆ ಮಾಡಿದ್ವಿ, ಆದ್ರೆ ಅದು ಯಾವುದು ಸ್ಥಾಯಿಯಾಗಿರೋದಿಲ್ಲ. ಅಂದ್ರೆ ಒಳಗಿನ ಸ್ವರೂಪವನ್ನು ಹೊಂದಿಕೊಂಡು, ಒಳಗಿನ ಸ್ವರೂಪ ಸರಿ ಇದ್ರೆ ಈ ಎಲ್ಲಾ ಏಳು ಬೀಳುಗಳ ಹೊರತಾಗಿಯೂ ಮನುಷ್ಯ ಉದ್ಧಾರ ಕಾಣ್ತಾನೆ. ಏಳು ಬೀಳುಗಳು ಸರಿ ಇಲ್ಲದೆ ಇದ್ರೆ ಏನಾಗ್ತದೆ, ಅದೊಂದು ಬೇರೆ ಮಾರ್ಗ ಇದೆ. ಪೂಜಿತಾ ವಿಷ್ಣು ಭಕ್ತಿಂಚ ನಾವಜ್ಞೇಯ ಸತಸ್ಸುರಾಹ. ಆದ್ರಿಂದಲೇ ಭಗವಂತನ ಭಕ್ತರನ್ನ ನಾವು ಪೂಜೆ ಮಾಡ್ತಾನೆ ಇರಬೇಕು. ಗಣೇಶ, ಪಾರ್ವತಿ, ಶಿವ ಮೊದಲಾದ ಎಲ್ಲಾ ದೇವತೆಗಳನ್ನು ಇವರೆಲ್ಲರೂ ಮಹಾಭಾಗವತರು ಅಂತ ತಿಳ್ಕೊಂಡು ಅವರನ್ನು ಉಪಾಸನೆ ಮಾಡಬೇಕು. ಅವ್ರು ಯಾವ ತತ್ವಕ್ಕೆ ಅಭಿಮಾನಿಗಳು, ನಮ್ಮ ಕೈಯಿಂದ ಯಾವ ಕೆಲಸವನ್ನು ಅವರು ಮಾಡಿಸ್ತಾರೆ, ನಾವು ಅವ್ರು ಹೇಗೆ ಸಹಾಯಕರು ಅನ್ನೋದನ್ನೆಲ್ಲ ನಿತ್ಯ ನಾವು ಅನುಸಂಧಾನ ಮಾಡ್ತಾನೆ ಇರಬೇಕು. ಹಾಗೆ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ, ಭಗವಂತನ ಭಕ್ತಿಯನ್ನು ನಮಗೆ ಕೊಡ್ತಾರೆ. ಉಪೇಕ್ಷಿಕೇಶು ದೇವಾನ ಭಕ್ತಿನಾಶಂ ಸ್ವಯಂ ಹರಿಹಿ. ಮತ್ತೆ ಸ್ವಯಂ ಭಗವಂತನು ಕೂಡ ಇದನ್ನೆಲ್ಲ ಸಹಿಸೋದಿಲ್ಲ. ನನ್ನ ಭಕ್ತರನ್ನು ನೀವು ನಿರ್ಲಕ್ಷಿಸಿದ್ದೀರಲ್ಲ, ದೇವಾನುದೇವತೆಗಳನ್ನ ಅಂತ ಕೇವಲ ತನ್ನನ್ನೇ ಉಪಾಸನೆ ಮಾಡ್ಲಿಕ್ಕೆ ಬರುವವರನ್ನ ಇವನು ನಾಶ ಮಾಡಿಬಿಡ್ತಾನೆ, ನಷ್ಟರನ್ನಾಗಿ ಮಾಡಿಬಿಡ್ತಾನೆ. ಕರೋತಿಥೇನ ವಿಭ್ರಷ್ಟಾಹ ಸಂಸರಂತೆ ಪುನಃ ಪುನಃ. ಆದ್ರಿಂದಾಗಿ ಅವ್ರೇನಾಗಿಬಿಡ್ತಾರೆ ಅಂದ್ರೆ ವಿಭ್ರಷ್ಟಾಹ, ಕರಪ್ಟ್ ಆಗಿಬಿಡ್ತಾರೆ. ಸಾಧನೆ ಮಾರ್ಗದಿಂದ ಕೆಳಗೆ ಬಿದ್ದು ಪುನಃ ಪುನಃ ಸಂಸರಂತೆ, ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇರ್ತಾರೆ. ಅಧೋವಾ ಯಾಂತಿ ವಿದ್ವೇಷಾತ್ ಪೂಜ್ಯ ದೇವ ತಥಾ ಸದಾ. ಅಥವಾ ಇದು ಹೇಗಿದೆ ಅಂತಂದ್ರೆ, ಇದಕ್ಕೆ ನಾನು ಹೇಳಿದ್ದು ಎಲ್ಲವೂ ಸ್ವರೂಪವನ್ನು ಹೊಂದ್ಕೊಂಡಿದೆ ಅಂತ. ಅವ್ರ ಸ್ವರೂಪ ಸರಿ ಇದ್ರೆ ಈ ಎಲ್ಲಾ ಏಳು ಬೀಳುಗಳು ಹೊರತಾಗಿ ಮೇಲೆ ಹೋಗ್ತಾರೆ. ಇಲ್ಲದೆ ಹೋದ್ರೆ ಸಂಸಾರಂತೆ, ಸಂಸಾರದಲ್ಲೇ ಏಳು ಬೀಳ್ತಾ ಇರ್ತಾರೆ. ಅಧೋವಾ ಯಾಂತಿ ವಿದ್ವೇಷ. ಇಲ್ಲದೆ ಹೋದ್ರೆ ದುಷ್ಟರೇ ಆಗಿದ್ರೆ ಕೆಳಗೆ ಹೋಗಿ ಬಿದ್ದು ಬಿಡ್ತಾರೆ. ಹೀಗೆ ಅದಕ್ಕೆಲ್ಲ ಒಂದು ಅವ್ರ ಮೂಲ ಸ್ವರೂಪವನ್ನು ಹೊಂದಿಕೊಂಡೇ ಈ ಗತಿಗಳ ವ್ಯತ್ಯಾಸ ಇದೆ. ಸಜ್ಜನರಾಗಿದ್ರೆ ಯಾವ ಕಾರಣಕ್ಕಾಗಿಯೂ ಕೂಡ ಅವನು ಅಪಿಚೇತ್ ಸುದುರಾಚಾರ, ಎಷ್ಟೇ ಅಸ್ತವ್ಯಸ್ತತೆಗಳನ್ನು ಮಾಡಿದ್ರು, ತೇಬಿ ಮಾಮೇವ ಭಜಂತಿ ಅವಿಧಿಪೂರ್ವಕಂ, ಏಪ್ಯನ್ಯ ದೇವತಾ ಭಕ್ತಾ ತೇಪಿ ಮಾಮೇವ ಅವಿಧಿಪೂರ್ವಕಂ ಯಜಂತಿ. ಭಗವಂತನ ಹೇಗೆ ಆರಾಧನೆ ಮಾಡಬೇಕು ಅಂತ ಗೊತ್ತಿಲ್ಲ, ಯಾರ್ಯಾರನ್ನು ಹೇಗೇಗೋ ಆರಾಧನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಅವರು ಕೂಡ ನನ್ನನ್ನೇ ಆರಾಧನೆ ಮಾಡ್ತಾರೆ, ಗೊತ್ತಿಲ್ಲ ಅವರಿಗಷ್ಟೇ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಆಕಾಶದಿಂದ ಬಿದ್ದ ನೀರೆಲ್ಲವೂ ಕೂಡ ನಮ್ಮೂರಿನ ಹಳ್ಳಕ್ಕೆ ಹೋಗಿ, ಹಳ್ಳದಿಂದ ನದಿಗೆ ಹೋಗಿ, ಆ ನದಿಯಿಂದ ಹೋಗಿ ಹೇಗೆ ಸಮುದ್ರಕ್ಕೆ ಸೇರ್ತದೆ. ಸರ್ವದೇವ ನಮಸ್ಕಾರ. ಆಕಾಶಾಭಿಮಾನಿಯಾದ ಗಣೇಶ ಇರಬಹುದು, ವೇದಾಭಿಮಾನಿಯಾದ ಪಾರ್ವತಿ ಇರಬಹುದು, ವರ್ಣತ್ರಯಾತ್ಮಕನಾದ ರುದ್ರ ಇರಬಹುದು, ಮತ್ತಾರಿಗೂ ನಾವು ಮಾಡಿದ ನಮಸ್ಕಾರವೆಲ್ಲವೂ ಕೂಡ ಒಳಗಿರುವ ಭಗವಂತನಿಗೆ ಸಲ್ಲುತ್ತದೆ ಅನ್ನುವಂಥ ಎಚ್ಚರ ನಮ್ಗೆ ಯಾವತ್ತೂ ಇರಬೇಕು. ಆದ್ರಿಂದ ದೇವತೆಗಳನ್ನು ಯಾವತ್ತೂ ಪೂಜೆ ಮಾಡಲೇಬೇಕು. ಯಸ್ತಾನ್ ದ್ವೇಷ್ಟಿ ಸತನ್ ದ್ವೇಷ್ಟಿ, ಯಸ್ತಾನನು ಸತ್ಯಾನುತಂ. ದೇವ ವಿರೋಧಿಗಳಿಗೆ ಹರಿಯು ಕೂಡ ವಿರೋಧಿಯಾಗಿ ಬಿಡ್ತಾನೆ. ದೇವಾನುಕೂಲರಿಗೆ, ದೇವತೆಗಳಿಗೆ ಪೂಜಾ ಮಾಡುವವನಿಗೆ ಹರಿಯು ಕೂಡ ಅನುಕೂಲಕ್ಕಾಗೇ ಇರ್ತಾನೆ. ಯಾಕೆಂತಂದ್ರೆ ದೇವತೆಗಳು ಮತ್ತು ಹರಿ ಯಾವತ್ತೂ ಕೂಡ ಏಕಾಭಿಪ್ರಾಯವುಳ್ಳವರಾಗಿರ್ತಾರೆ. ಐಕಾತ್ಮಾಗತಂ ವಿಧಿ. ಯಾವತ್ತೂ ಕೂಡ ಹರಿಗೂ ಅವನ ಭಕ್ತರಿಗೂ ಭಿನ್ನಾಭಿಪ್ರಾಯ ಇರೋದಿಲ್ಲ. ಯಾವುದೋ ಒಂದು ಕಾಲದಲ್ಲಿ ಕಲಿ ಪ್ರವೇಶದಿಂದ, ಸುರಾವೇಶದಿಂದ, ಅಥವಾ ಕೆಲವು ಜಗತ್ತಿಗೆ ಏನಾದ್ರು ಒಂದು ಪಾಠ ಕಲಿಸಬೇಕು ಅನ್ನೋ ಉದ್ದೇಶದಿಂದ ಹರಿಗೆ ವಿರುದ್ಧವಾಗಿ ಅವರು ವರ್ತಿಸಬಹುದು, ಭಗವಂತನಿಗೆ ವಿರುದ್ಧವಾಗಿ ದೇವತೆಗಳು, ಇಂದ್ರಾದಿಗಳು. ಆದ್ರೆ ವಸ್ತುತಃ ಅವರಲ್ಲಿ ಯಾವತ್ತೂ ಐಕಾತ್ಮ್ಯ, ಒಂದೇ ಅಭಿಪ್ರಾಯವೇ ಇರುತ್ತೆ. ಆದ್ರಿಂದ ದೇವತೆಗಳನ್ನ ಉಪೇಕ್ಷಿಸಿದ್ರೆ ನಾವು ಭಗವಂತನನ್ನು ಉಪೇಕ್ಷಿಸಿದಂತಾಗ್ತದೆ, ನರಕಕ್ಕೆ ಗುರಿ ಆಗ್ತಾನೆ. ಪತತ್ಯವಶ್ಯಂ ತಮಸಿ ಹರಿಣ ತೈಶ್ಚ ಪಾತಿತಃ. ಇಲ್ಲೇನಿದೆಯಲ್ಲ, ಇದಕ್ಕೆ ಒಂದು ಭಾಗವತ್ ತಾತ್ಪರ್ಯದಲ್ಲೇ 3ನೇ ಅಧ್ಯಾಯ ಇರಬೇಕು, ಅಲ್ಲಿ ಬಂದಿರುವಂತಹ ಒಂದು ಮಾತಿದೆ. ಎಲ್ಲ ದೇವತೆಗಳ ಜ್ಞಾನವೂ ನಾವು ಬೇಕು. ಶೇಷಸ್ಥ ಪ್ರತಿಬಿಂಬಾಸ್ತು ದೇವಾ ಶೇಷಸ್ತು ಬ್ರಹ್ಮಣ ಸ ಪರಬ್ರಹ್ಮಣಶ್ಚೈವ ತೇ ಸ್ವಬಿಂಬ ಪ್ರದರ್ಶಕಾ ಅಥವಾ ಸ್ವಬಿಂಬದ್ವಾರೈವ ಪರಮಾತ್ಮ ಪ್ರದರ್ಶನ. ಇದು ದತ್ತ ಯೋಗ ಅಂತನೂ ಯಾವುದೋ ಒಂದು ಗ್ರಂಥವನ್ನು ಆಚಾರ್ಯ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಅದ್ರ ಮಾತು ಇದು ಯಾವುದೋ ಒಂದು ಗ್ರಂಥ. ಹೇಗೆ ಅಂದ್ರೆ, ಶೇಷಸ್ಯ ಪ್ರತಿಬಿಂಬಾಸ್ತು ದೇವಾಹ, ಗರುಡ ಶೇಷ ರುದ್ರರ, ಶೇಷ ಅಂತ ಒಂದೇ ಶಬ್ದ ಪ್ರಯೋಗ ಮಾಡಿದ್ದಾರೆ. ಗರುಡ ಶೇಷ ರುದ್ರರು ಸಮಾನರು. ಶೇಷಸ್ಯ ಪ್ರತಿಬಿಂಬಾಸ್ತು ದೇವಾಹ, ಶೇಷನಿಗೆ ಶೇಷ ಬಿಂಬ, ಅವನಿಗೆ ಪ್ರತಿಬಿಂಬರು ಈ ದೇವತೆಗಳು ಉದವರೆಲ್ಲ, ಅವನಿಗೆ ಕೆಳಗಿರುವವರೆಲ್ಲ, ಪಾರ್ವತಿ ಮೊದಲಾದವರೆಲ್ಲ. ಶೇಷಿಷ್ಟ ಪ್ರತಿಬಿಂಬಾಸ್ತು ದೇವಾಹ ಸ ಪರಬ್ರಹ್ಮಣ, ಅವನೇ ಆ ಶೇಷ ಚತುರ್ಮುಖ ಬ್ರಹ್ಮನ ಪ್ರತಿಬಿಂಬನಾಗಿದ್ದಾನೆ. ದೇವಾಹ ಶೇಷಸ್ತು ಬ್ರಹ್ಮಣ ಸ ಪರಬ್ರಹ್ಮಣಶ್ಚೈವ, ಆ ಚತುರ್ಮುಖ ಬ್ರಹ್ಮ ಪರಬ್ರಹ್ಮನ ಪ್ರತಿಬಿಂಬನಾಗಿದ್ದಾನೆ.
ದೇವಾಶೇಷಿತ ಬ್ರಹ್ಮಣ ಸ ಪರಬ್ರಹ್ಮಣಶ್ಚೈವ ತೇ ಸ್ವಬಿಂಬ ಪ್ರದರ್ಶಕ. ಅದರಿಂದ ಪ್ರತಿಯೊಬ್ಬ ದೇವತೆಯೂ ಕೂಡ ತಮ್ಮ ತಮ್ಮ ಬಿಂಬವನ್ನು ನಮಗೆ ಅನಾವರಣ ಮಾಡ್ತಾ ಹೋಗ್ತಾರೆ. ನಮಗೆ ಸಮೀಪದಲ್ಲೊಬ್ಬ ಗುರು ಇರ್ತಾನೆ, ನಮ್ಮ ಸ್ವರೂಪ ಯೋಗ್ಯನಾದಂತ ಗುರು. ಇಂದ್ರನಿಗೆ ಪಾರ್ವತಿ ಇದ್ದಂತೆ. ತಲವಕಾರ ಉಪನಿಷತ್ತಿನಲ್ಲಿ ಇಂದ್ರನಿಗೆ ಪಾರ್ವತಿಯ ಮೂಲಕವೇ ಉಪದೇಶ ಕೊಡಿಸಿದ್ರು ಅಂತ ಒಂದು ಕಥಾ ಇದೆಯಲ್ಲ. ಹಾಗೆ ಆಯಾ ವ್ಯಕ್ತಿಗೆ ಅವನ ಇಮಿಡಿಯೇಟ್ ಪೂರ್ವದಲ್ಲಿರುವಂತಹ ಒಬ್ಬ ಗುರುವಿನಿಂದ ಜ್ಞಾನ ಬರಬೇಕು ಅಂತ ಶಾಸ್ತ್ರದ ನಿಯಮ ಇರ್ತದೆ. ಆ ಪ್ರಕಾರ ಜ್ಞಾನ ಬರ್ತಾ ಹೋಗ್ತದೆ. ಆ ಜ್ಞಾನವನ್ನು ಅವ್ರು ಪಡ್ಕೊಂಡಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ತೇ ಸ್ವಬಿಂಬ ಪ್ರದರ್ಶಕ. ನೋಡು, ನಿನ್ನ ಗುರು ನಾನು, ನನ್ನ ಗುರು ನನಗೂ ಒಬ್ಬ ಬಿಂಬ ಇದ್ದಾನೆ ಮೇಲೆ. ಆ ಬಿಂಬ ಯಾರು ಅಂತ ಇನ್ನು ಕೆಳಗೆ ನನಗೆ ತೋರಿಸ್ಕೊಡ್ತಾನೆ. ತೇ ಸ್ವಬಿಂಬ ಪ್ರದರ್ಶಕ ಅಥ ಸ್ವಬಿಂಬ ದ್ವಾರೆಯೂ ಪರಮಾತ್ಮ ಪ್ರದರ್ಶನ. ಈಗ ನಾನಿದ್ರೆ, ನಾನು ಅಥವಾ ಮತ್ತೊಬ್ಬ ವ್ಯಕ್ತಿ, ಆ ವ್ಯಕ್ತಿ ತನ್ನ ಗುರುವನ್ನ ಸಮೀಪಿಸಿ ಅವನ ಕಡೆಯಿಂದ ಅಧ್ಯಯನ ಪ್ರಾರಂಭ ಮಾಡಿದರೆ ಆ ಗುರು ತನಗೆ ಬಿಂಬ ಯಾರು ಅಂತ ತೋರಿಸ್ಕೊಡ್ತಾನೆ. ಆ ಗುರು ತನಗೆ ಬಿಂಬ ಯಾರು ಅಂತ ತೋರಿಸ್ಕೊಡ್ತಾನೆ. ಅಂದ್ರೆ ಇವೆಲ್ಲ ಒಂದಾದ್ಮೇಲೆ ಆಗ್ತಾ ಹೋಗೋದು. ಗುರು ಏನ್ ಮಾಡ್ತಾನೆ ಅಂದ್ರೆ ನೀನೇನು ಅಂತ ತೋರಿಸ್ತಾನೆ, ತಾನೇನು ಅಂತ ತೋರಿಸ್ತಾನೆ, ತನ್ನ ಬಿಂಬ ಯಾರು ಅಂತ ತೋರಿಸ್ತಾನೆ, ಅವನು ತನ್ನ ಬಿಂಬ ಯಾರು ಅಂತ ತೋರಿಸ್ತಾನೆ. ಹೀಗೆ ಒಂದಾದ್ಮೇಲೆ ಒಂದು ಅನಾವೃತಗೊಳ್ತಾ ಹೋಗ್ತದೆ. ಅಥವಾ ಸ್ವಬಿಂಬ ದ್ವಾರೆಯೂ ಪರಮಾತ್ಮ ಪ್ರದರ್ಶನಂ. ನಮ್ಮ ಬಿಂಬ, ನಮಗೆ ಇಮಿಡಿಯೇಟ್ ಪೂರ್ವದಲ್ಲಿರುವಂತಹ ಗುರು ಏನಿದ್ದಾನಲ್ಲ, ಒಬ್ಬ ದೇವತೆಯೋ ಮತ್ತೆ ಅವನೋ ಒಬ್ಬ ವ್ಯಕ್ತಿ, ದೇವತೆಗಳಾದ್ರೆ ದೇವತೆಗಳು, ಸಾಮಾನ್ಯರಿಗಾದ್ರೆ ಸಾಮಾನ್ಯರು, ಇವರ ಜ್ಞಾನದ ಮೂಲಕ ಇವ್ರು ಏನು ಅಂತ ತಿಳ್ಕೊಬೇಕು. ನಾವು ಇವ್ರೇನು ಅಂತ ತಿಳ್ಕೊಂಡ್ರ ಮೂಲಕವೇ ನಮ್ಗೆ ಭಗವಂತನ ಪ್ರಾಪ್ತಿ. ಸ್ವಬಿಂಬ ದ್ವಾರ ಏವ ಇದಾಗಲೇಬೇಕಿದು, ಇದನ್ನ ಬಿಡುವಂತಿಲ್ಲ. ಅದಕ್ಕಾಗಿ ಆ 3ನೇ ಸ್ಕಂದದಲ್ಲಿ ಬಂದದನ್ನು ಇಲ್ಲಿ ಹೊಂದಿಸ್ಕೋಬೇಕು. ದೇವರಲ್ಲಿ ಭಕ್ತಿ ಯಾಕೆ ಬೇಕು ಅಂದ್ರೆ ಈ ಕಾರಣಕ್ಕಾಗಿ ಬೇಕು. ಇಲ್ಲದೆ ಹೋದ್ರೆ ಆ ಭಗವಂತನ ಜ್ಞಾನ ಆಗೋದಿಲ್ಲ. ಆದ್ರಿಂದಲೇ ಈ ಬಿಂಬ ಪ್ರತಿಬಿಂಬ ವ್ಯವಸ್ಥೆ ಇದೆಯಲ್ಲ, ಇದು 2 ಥರದ್ದು. ಇದನ್ನ ಹಿಂದೂ ಒಂದ್ ಬಾರಿ ಹೇಳಿದ್ದೆ. ಬಿಂಬ ಪ್ರತಿಬಿಂಬ ಬಂತ ಅದನ್ನ ಇಲ್ಲೂ ಹೇಳ್ತಿದ್ದೇನೆ. ಪರಮಾತ್ಮನಿಗೂ ನಮಗೂ ಒಂದು ನೇರವಾದ ಬಿಂಬ ಪ್ರತಿಬಿಂಬ ವ್ಯವಸ್ಥೆ ಇದೆ. ಅಲ್ಲಿ ನಡುವೆ ಯಾರೂ ಇಲ್ಲ. ನಾವು ಪರಮಾತ್ಮ ಇಬ್ಬರೇ ಇದ್ದೇವೆ. ಚತುರ್ಮುಖ ಬ್ರಹ್ಮನೂ ಅಲ್ಲಿಲ್ಲ, ಲಕ್ಷ್ಮಿಯೂ ಅಲ್ಲಿಲ್ಲ. ಸ್ವಾರಸ್ಯ ಅಂದ್ರೆ ನಾವಿಬ್ಬರೇ ಇರೋದು. ಅದು ಹೇಗೆ ಅಂತಂದ್ರೆ, ಈಗ ನಮ್ಮ ಮೂಲ ಜೀವಕ್ಕೆ ಯಾವ ಒಂದು ಆಕಾರ ಇದೆಯಲ್ಲ, ಈ ಆಕಾರ ಆ ಪರಮಾತ್ಮನ ಆ ಬಿಂಬವನ್ನು ಹೋಲಿಕೊಂಡಿದೆ. ಅವನು ಸಿಂಹನಾದ್ರೆ ಈ ಜೀವವು ಸಿಂಹ, ಅದು ಗಿಳಿ ಆದ್ರೆ ಇವನು ಗಿಳಿ, ಈ ತರ. ಅವನು ಚತುರ್ಭುಜನಾದ್ರೆ ಇದು ಚತುರ್ಭುಜ, ಅದು ದ್ವಿಭುಜ ಆದ್ರೆ ಇದು ದ್ವಿಭುಜ, ಅವನು ವೃಕ್ಷನಾದ್ರೆ ಇವನು ವೃಕ್ಷ, ವೃಕ್ಷಾದಿ ಜೀವರು ಅಂತೆಲ್ಲ ಇರ್ತಿರ್ತಾರೆ. ಹೀಗೆ ಇದು ಆ ಪರಮಾತ್ಮನ ಬಿಂಬ ಏನಿದೆ, ಬಿಂಬದಂತೆ ಪ್ರತಿಬಿಂಬ. ಯಾವತ್ತು ಕನ್ನಡಿಯಲ್ಲೂ ಕೂಡ ಹಾಗೇನೆ. ನಾವೇನು ನಮ್ಮ ಮುಖಕ್ಕೆ ಅನೇಕ ಅಲಂಕಾರಗಳನ್ನು ಮಾಡ್ಕೊಂಡಿರ್ತೀವಿ, ಅಥವಾ ಅಲಂಕಾರ ಮಾಡ್ಕೊಳ್ಳದಿದ್ದಾಗ ಮುಖ ಹೇಗಿರ್ತದೆ ಹಾಗೆ ಪ್ರತಿಬಿಂಬ. ಅದರಿಂದ ಪರಮಾತ್ಮ ಹೇಗಿದ್ದಾನೋ ಅದರಂತೆ ಅವನ ಪ್ರತಿಬಿಂಬ. ಇಲ್ಲಿ ನಡುವೆ ಯಾರೂ ಇಲ್ಲ. ಮತ್ತೆ ಈ ಹೋಲಿಕೆ ಇದೆ ಇದರಲ್ಲಿ. ಆ ಹೋಲಿಕೆ ಇರುವಂತಹ ಬಿಂಬ ಪ್ರತಿಬಿಂಬ ವ್ಯವಸ್ಥೆ ಅದು. ಈಗ ನಾನು ಈ ನಡುವೆ ಹೇಳಿದ್ನಲ್ಲ, ದೇವತೆಗಳಿಗೆ ಶೇಷನಿಗೆ ಚತುರ್ಮುಖ, ಚತುರ್ಮುಖನಿಗೆ ಲಕ್ಷ್ಮೀದೇವಿ, ಮತ್ತು ಅವನಿಗೆ ಪರಮಾತ್ಮ ಅಂತ ಹೀಗೇನು ಅಂತ ಹೇಳ್ತಾ ಹೋದ್ನಲ್ಲ, ಇದು ಬಿಂಬ ಪರಂಪರ ಆಯಿತು. ಇದನ್ನೇ ಬಿಂಬರೆಣಿಪರು ಸ್ವೋತ್ತಮರು ಅಂತ ಹರಿಕಥಾಮೃತ ಸಾರದಲ್ಲಿ ಹೇಳಿತು. ಇದೇ ಮಾತನ್ನು ಬಿಂಬರೆಣಿಪರು ಸ್ವೋತ್ತಮರು ಅಂತ. ಎಲ್ಲಾ ನಮ್ಮ ಸ್ವೋತ್ತಮರು ಕೂಡ, ನಮ್ಗಿಂತ ಉತ್ತಮರಾದ ಎಲ್ಲಾ ವ್ಯಕ್ತಿಗಳು ಕೂಡ ನಮ್ಗೆ ಬಿಂಬರೆಣಿಪರು. ಅವ್ರು ನಮ್ಗೆ ಬಿಂಬ ಅಂತ ಕರೆಸ್ಕೋತಾರೆ. ಈಗ 2 ತರದ ಬಿಂಬ ಪ್ರತಿಬಿಂಬ ವ್ಯವಸ್ಥೆ ಇದೆ. ಇವೆರಡರಲ್ಲಿ ಯಾವುದನ್ನೂ ಬಿಡುವಂತಿಲ್ಲ. ಎರಡರದ್ದು ಉಪಾಸನೆ ಮನುಷ್ಯನಿಗೆ ಬೇಕೇ ಬೇಕು. ಅದಕ್ಕಾಗಿ ನಾನೇಕೆ ಬಡವನು ನಾನೇಕೆ ಪರದೇಶಿ, ಶ್ರೀನಿಧೇ ಹರಿಯನಿಗೆ ನೀನಿರುವ ತನಕ ಅಂತಂದ್ರೆ, ಶ್ರೀನಿಧೇ ಹರಿಯನಿಗೆ ನೀನು ಬಿಂಬನಾಗಿರುವ ತನಕ ಅಂತ ಅರ್ಥ. ನನಗೆ ಹೊಳೆದ ಅರ್ಥ ಹೇಳ್ತಿದ್ದೆ. ದಾಸರ ಮಾತುಗಳು ದೊಡ್ಡ ಅನೇಕ ಅರ್ಥಗಳಿರ್ತವೆ. ನಾವು ಪರಮಾತ್ಮನ ಪ್ರತಿಬಿಂಬರೇ ಆಗಿರುವಾಗ ನಾವ್ಯಾಕೆ ಬಡವರು, ನಾವ್ಯಾಕೆ ಪರದೇಶಿ, ನಮ್ಗೆ ಅದರಿಂದ ಏನಾಗ್ಬೇಕು, ನಾವ್ಯಾಕೆ ದುಃಖ ಪಡ್ಬೇಕು ಅದರಿಂದ? ಅವ್ನು ಪ್ರತಿಬಿಂಬರೇ ಆಗಿದ್ದೀವಲ್ಲ. ಕೋಟಿಗಟ್ಟಲೆ ಜನ ಇದ್ದಾರೆ, ಅನಂತ ಜನ ಇದ್ದಾರೆ ಈ ಬಿಂಬ ಪ್ರತಿಬಿಂಬ ವ್ಯವಸ್ಥೆಯಲ್ಲಿ. ನಾವು ಎರಡನ್ನೂ ನಮ್ಮ ಕಣ್ಣೆದುರು ಇಟ್ಕೊಳ್ಳೋಣ. ನಾವು ಪರಮಾತ್ಮ ಒಂದ್ ಕಡೆ, ಇನ್ನೊಂದ್ ಕಡೆ ಪರಮಾತ್ಮ, ಲಕ್ಷ್ಮೀದೇವಿ, ಅವನಿಗೆ ಚತುರ್ಮುಖ ಬ್ರಹ್ಮಾದಿಗಳು, ಅದ್ರ ಕೆಳಗೆ ನಾವು ಹೀಗೆ ಬರ್ತಾ ಇದ್ದೀವಿ. ಈ ಎರಡರಲ್ಲಿ ಈಗ ಇನ್ನೊಂದು ಕಡೆ 2ನೇ ಬಿಂಬ ಪ್ರತಿಬಿಂಬ ವ್ಯವಸ್ಥೆಯಲ್ಲಿ ಅನಂತ ಜನ ಇದ್ದಾರೆ. ಇಲ್ಲ ಅಂತಲ್ಲ, ಪರಮಾತ್ಮನ ಅಂತರಂಗ ಭಕ್ತರು ಅನೇಕ ಜನ ಇದ್ದಾರೆ. ಆದ್ರೆ ನಾವು ಕೂಡ ಪರಮಾತ್ಮನ ಪ್ರತಿಬಿಂಬರಾಗೇ ಇದ್ದೀವಲ್ಲ. ಅದನ್ನ ನಾನ್ಯಾಕೆ ಬಡವ, ನನ್ನನ್ನು ನಾನ್ಯಾಕೆ ಬಡವ ಅಂತ ತಿಳ್ಕೋಬೇಕು, ನನ್ನನ್ನು ನಾನ್ಯಾಕೆ ಪರದೇಶಿ ಅಂತ ತಿಳ್ಕೋಬೇಕು? ಅದನ್ನ ಹಾಗೆ ಭಾವಿಸಬೇಕಾದ ಕಾರಣವೇ ಇಲ್ಲ. ಅದಕ್ಕಾಗಿ ನಾವು ಈ ಅನುಸಂಧಾನ ಯಾವತ್ತೂ ಇಟ್ಕೊಂಡಿರೋದು. ನಮಗವನು ಬಿಂಬನಾಗಿದ್ದಾನೆ, ರಕ್ಷತೀತ್ಯ ವಿಶ್ವಾಸ, ನಮಗವನು ಕಾಪಾಡಿಯೇ ಕಾಪಾಡ್ತಾನೆ. ತದೀಯೋಹಮಿತಿ ಸ್ಮೃತಿ, ಇದು ಗೀತಾ ಭಾಷೆಯಲ್ಲಿ ಆಚಾರ್ಯ ಹೇಳಿತ್ತು. ಅವನು ನಮ್ಮನ್ನು ಕಾಪಾಡಿಯೇ ಕಾಪಾಡ್ತಾನೆ,
ನಾವು ಅವನವರಾಗಿದ್ದೇವೆ, ಅವನು ನಮ್ಮವನಾಗಿದ್ದಾನೆ. ಇದಕ್ಕೆ ಶರಣಾಗತಿ ಅಂತ ಕರೀತಾರೆ. ಶರಣಾಗತಿ ಇತ್ಯೇಷ ವಿಷ್ಣು ಮೋಕ್ಷ ಫಲಪ್ರದ ಅಂತ 18ನೇ ಅಧ್ಯಾಯದಲ್ಲಿ ಆಚಾರ್ಯ ಉಲ್ಲೇಖ ಮಾಡುವಂತ ಒಂದು ಮಾತಿದೆ. ಹೀಗೆ ಈ ಅನುಸಂಧಾನ ಯಾವತ್ತೂ ಕೂಡ ಇರಬೇಕು. ಅದರಿಂದಲೇ ಈ ನಮಗೆ ಜಗತ್ತಿನಲ್ಲಿ ಬೇಕಾದಷ್ಟು ಕಷ್ಟ ಬರ್ಬೋದು. ನಮಗೂ ಪರಮಾತ್ಮನಿಗೂ ಇರುವ ಬಿಂಬ ಪ್ರತಿಬಿಂಬ ವ್ಯವಸ್ಥೆಗೆ ಏನಾದ್ರು ಧಕ್ಕೆ ಬರೋದಿದೆಯಾ? ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಅದೊಂದು ಅನ್ಯೋಕ್ತ ಅಲಂಕಾರ. ಅಂಭೋಜಿನಿ ವನ ವಿಲಾಸನಮೇವ ಹಂತ ಹಂಸಸ್ಯ ಹಂತಿ ಕುಪಿತೋ ನಿಧರಾಂ ವಿಧಾತ ನತ್ವಸ್ಯ ದುಗ್ಧ ಜಲ ಭೇದ ವಿಧೌ ವಿದಗ್ಧಾಂ ವೈದಗ್ಧ್ಯ ಕೀರ್ತಿ ಅಪಹಂತು ಮಸೌ ಸಮರ್ಥ ಸುಭಾ. ಅದೇನಂತಂದ್ರೆ, ಹಂಸ ಮಾನಸ ಸರೋವರದಲ್ಲಿ ವಿಹಾರ ಮಾಡ್ತಿರ್ತದಂತೆ. ಆ ಹಂಸದ ಮೇಲೆ ಏನಾದ್ರೂ ಈ ಪ್ರಕೃತಿ ದೇವತೆಗೆ, ನಿಸರ್ಗ ದೇವತೆಗೆ ಕೋಪ ಬಂದ್ರೆ, ಆ ಮಾನಸ ಸರೋವರದಲ್ಲಿ ಒಂದು ಸ್ವಚ್ಛವಾದ ವಾತಾವರಣ ಇರ್ತದಲ್ಲ, ಸ್ವಚ್ಛವಾದ ನೀರು, ಹಿಮಪಾತ ಇಲ್ಲ, ಮತ್ತೆ ಆ ಕಮಲದ ಸುಗಂಧ, ಅದರ ಮಕರಂದ, ಇದೆಲ್ಲ ಸಿಗ್ತಿರ್ತದೆ, ಅದಕ್ಕೆ ಸುಖವಾಗಿ ಬದುಕಿರ್ತದೆ. ಆ ಹಂಸದ ಮೇಲೆ ಏನಾದ್ರೂ ನಿಸರ್ಗ ದೇವತೆಗೆ ಕೋಪ ಬಂದ್ರೆ ವಿಪರೀತ ಹಿಮಪಾತ ಆಗುವಂತೆ ಮಾಡಿ, ಮಾನಸ ಸರೋವರ ನೀರೆಲ್ಲ ಹೆಪ್ಪುಗಟ್ಟುವಂತೆ ಮಾಡಿ, ಕಮಲದ ಮೊಗ್ಗುಗಳು, ಕಮಲದ ಹೂಗಳೆಲ್ಲ ಕಿತ್ಕೊಂಡು ಹೋಗುವಂತೆ ಮಾಡಿ, ಆ ಹಂಸಕ್ಕೆ ತಿನ್ನಬೇಕೇನೋ, ಅದು ಇರಬೇಕೆಲ್ಲಿ, ಎಲ್ಲಿ ವಾಸ ಮಾಡಬೇಕು ಅನ್ನುವಷ್ಟು ಚಡಪಡಿಕೆ ಆಗುವಂತೆ ನಿಸರ್ಗ ದೇವತೆ ಮಾಡಬಲ್ಲದು. ಆದ್ರೆ ಆ ಹಂಸದ ಒಂದು ಗುಣ ಇದೆಯಲ್ಲ, ಆ ಗುಣವನ್ನು ಕಿತ್ಕೊಳ್ಳಿಕ್ಕೆ ಸಾಧ್ಯವ ಆ ನಿಸರ್ಗಕ್ಕೆ? ಅದೇನ್ ಗುಣ ಅಂದ್ರೆ, ಹಾಲು ನೀರು ಇವೆರಡನ್ನು ಬೇರ್ಪಡಿಸುವ ಗುಣ ಹೊಂದಿದೆ ಅದಕ್ಕೆ. ಆ ಗುಣವನ್ನು ಕಿತ್ಕೊಳ್ಳಿಕ್ಕೆ ಸಾಧ್ಯವ ನಿಸರ್ಗಕ್ಕಾದ್ರೂ? ನಾವು ಕೂಡ ಹಂಸರೇ. ಯಾಕೆಂತಂದ್ರೆ, ತ್ಯಾಗಾತ್ ಪೂರ್ವ ಶರೀರಾಣಾಂ ನವಾನಾಂ ಸಂಚಯೇನ ಚ ಜೀವೋ ಹಂಸ ಇತಿ ಪ್ರೋಕ್ತಃ ತದ್ದೇತುಪ್ಪ ಹರಿಪರ. ಇದು ಭಾಗವತ ತಾತ್ಪರ್ಯತೆ. ಯಾವ ಸ್ಕಂದ ನೆನಪಿರೋದಿಲ್ಲ, ನೆನಪಿದ್ರೆ ಹೇಳ್ತಾ ಹೋಗ್ತೇನೆ. ಹಿಂದಿನ ಶರೀರವನ್ನು ಬಿಡ್ತೇವೆ, ಮುಂದಿನ ಶರೀರವನ್ನು ಸ್ವೀಕಾರ ಮಾಡ್ತೀವಿ ಅದರಿಂದ ನಾವು ಹಂಸರು. ಪರಮಾತ್ಮ ಹಂಸರಾಟ್, ನಾವು ಹಂಸಗಳು, ಸಣ್ಣ ಸಣ್ಣ ಹಂಸಗಳು ನಾವೆಲ್ಲ. ಸೈನಿಕರಿದ್ದಂಗೆ ಅವನು ಹಂಸರಾಟ್ ಅಷ್ಟೆ. ನಮಗೂ ಕೂಡ ಈ ಜಗತ್ತಿನ ನಿತ್ಯ ಯಾವುದು, ಅನಿತ್ಯ ಯಾವುದು, ಯಾವುದು ದೊಡ್ಡದು, ಯಾವುದು ಸಣ್ಣದು, ಈ ತಾರತಮ್ಯ ಜ್ಞಾನ ಇದೆ. ಇದೇ ಹಾಲು ಮತ್ತು ನೀರುಗಳ ವ್ಯತ್ಯಾಸವನ್ನು ತಿಳಿಯುವ ಶಕ್ತಿ. ಭಗವಂತನೇ ದೊಡ್ಡವನು, ನಾವು ಸಣ್ಣವರು ಅನ್ನುವ ಎಚ್ಚರ ಇದೆ. ಈ ಎಚ್ಚರವನ್ನು ಯಾರಾದ್ರೂ ಕಿತ್ಕೊಳ್ಳಿಕ್ಕೆ ಸಾಧ್ಯವ? ನಾವು ಬೇಕಾದಷ್ಟು ಸಮಸ್ಯೆಗಳನ್ನು ಭಗವಂತ ತಂದು ಒಡ್ಡಬಹುದು. ನಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಅನೇಕ ಸಮಸ್ಯೆಗಳು ಬಂದರೂ ಕೂಡ ನಮಗಿರುವ ಈ ಒಂದು ನೈಪುಣ್ಯವನ್ನ, ಜಗತ್ತೆಲ್ಲವೂ ಅಶಾಶ್ವತ, ಭಗವಂತ ಒಂದೇ ಶಾಶ್ವತ, ಅವನೊಬ್ಬನೇ ದೊಡ್ಡವನು ಅನ್ನುವ ಎಚ್ಚರವನ್ನು ಕಿತ್ಕೊಳ್ಳಿಕ್ಕೆ ಸಾಧ್ಯನೋ? ಅವನಾದ್ರೂ ಕಿತ್ಕೋತಾನ? ಅದನ್ನ ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಅನ್ಯೋಕ್ತ ಅಲಂಕಾರ ಅಂತ ಹೀಗೇನು ಕರೀತಾರೆ ಅದಕ್ಕೆ. ಹಂಸವನ್ನ ನೆಪವಾಗಿಟ್ಕೊಂಡು ಒಬ್ಬ ಸಾಧಕ ಜೀವನಿಗೆ ಮಾಡಿದಂತಹ ಒಂದು ಉಪದೇಶ ಅದು. ಅದನ್ನ ನಾವು ಇಂಥ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ಹೀಗೆ ಎರಡು ಥರದ ಬಿಂಬ ಪ್ರತಿಬಿಂಬ ವ್ಯವಸ್ಥೆ ಯಾವತ್ತು ನಮ್ಮ ಕಣ್ಮುಂದಿರಬೇಕು. ಅದೆಲ್ಲವೂ ನಮ್ಮ ಅನುಸಂಧಾನಕ್ಕೆ ಯಾವತ್ತೂ ಕೂಡ ಪಾತ್ರವಾಗಿರ್ಬೇಕು, ಅನುಸಂಧಾನಕ್ಕೆ ವಿಷಯ ಆಗಬೇಕು. ಈ ಮಧ್ಯಮ ಭಕ್ತರಿದ್ದಾರಲ್ಲ, ಅವರು ನಿಯಮೇನ ಸ್ವರ್ಗ ಫಲವನ್ನೇ ಹೊಂದ್ತಾರೆ. ಅವ್ರಿಗೆ ಯಾವತ್ತು ದುಷ್ಟ ಫಲ ಅಂತ ಅನ್ನೋದಿಲ್ಲ, ಅವರಿಗೆ ನರಕ ಸಿಗೋದಿಲ್ಲ. ನಿರಯಂ ನೈವ ಗಚ್ಚತಿ. ವಿಷ್ಣೋಸ್ತು ಮಧ್ಯಮ ಭಕ್ತ ಜಾಯತೆ ಮಾನುಷೇಶು. ಮುಂದೇನು ಆಗ್ತಾನೆ ಅಂತಂದ್ರೆ, ಜ್ಞಾನಿಗಳಾದ ಮನುಷ್ಯ ಕುಲದಲ್ಲಿ ಕೆಲವು ಬಾರಿ ಹುಟ್ಟುತ್ತಾನೆ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಮತ್ತು ಭಗವದ್ಗೀತಾ ಹೇಳುವಂತೆ, ಸಾಧನೆಯಲ್ಲಿ ಏನೇನೋ ವಿಘ್ನಗಳನ್ನ ಅನುಭವಿಸಿ ಕೊನೆಗೊಂದು ಬಾರಿ ಜ್ಞಾನಿಗಳ ಕುಲದಲ್ಲಿ ಬಂದು ಹುಟ್ಟುತ್ತಾನೆ. ಸಾಧನೆಗೆ ಮತ್ತಷ್ಟು ಅನುಕೂಲ ಆಗುವ ವಾತಾವರಣವನ್ನು ಪಡ್ಕೋತಾನೆ. ನೋಡಿ, ಇದಕ್ಕೆ ನಾನು ಮುಂದೆ ಹೇಳಿದ್ದು. ಅಸ್ಮರನ್ ದೇವತಾ ಎಷ್ಟು ಭಜತೆ ಪುರುಷೋತ್ತಮಂ ಯೋಗ್ಯ ಸಂಸ್ಮರತೆ ದೇವಾನ್ ಅಯೋಗ್ಯೋ ದ್ವೇಷ್ಟಿ ಕೇಶವಂ. ದೇವತೆಗಳನ್ನು ಸ್ಮರಣೆ ಮಾಡಲಿಲ್ಲ, ಯಾವ ಚತುರ್ಮುಖರೇ, ಯಾವ ಗಣೇಶ, ಯಾವ ಪಾರ್ವತಿ, ಏನ್ ರುದ್ರ, ಅವರಿಂದೆಲ್ಲ ನಮ್ಗೆ ಏನಾಗಬೇಕಾಗಿದೆ ಅಂತ ಅನ್ಕೋತಾನೆ. ಕೇವಲ ಪ್ರತಿಮೆಗಳಲ್ಲಿ ಹರಿಪೂಜೆ ಮಾಡ್ತಾನೆ, ಅದೋ ಭಕ್ತನೇ. ಆದರೆ ಮುಕ್ತಿ ಯೋಗ್ಯನಾಗಿದ್ದರೆ, ವಸ್ತುತಃ ಯೋಗ್ಯನಾಗಿದ್ದರೆ ಅವನೇನಾಗ್ತಾನೆ ಅಂತಂದ್ರೆ, ಕ್ರಮೇಣ ಗುರುಪದೇಶದಿಂದ ದೇವತೆಗಳನ್ನು ಸ್ಮರಣೆ ಮಾಡ್ಕೋತಾನೆ. ಅವನಿಗೆ ಹಾಗಲ್ಲ, ಹೀಗೆ ಮಾಡು ಅಂತ ಯಾರೋ ಒಬ್ರು ಬಂದು ಹೇಳ್ತಾರೆ. ಅದಕ್ಕೊಂದು ಪ್ರತಿಯೊಂದಕ್ಕೂ ಒಂದು ಕಾಲ ಇದೆ. ಯೋಗ್ಯ ಸಂಸ್ಮರತೆ ದೇವಾನ್, ದೇವತೆಗಳನ್ನು ನೆನಪು ಮಾಡ್ಕೋತಾನೆ. ಅಯೋಗ್ಯೋ ದ್ವೇಷ್ಟಿ ಕೇವಲ. ಆದ್ರೆ ಅವನು ಅಯೋಗ್ಯನಾಗಿದ್ರೆ ಯಾವ ಗುರು ಉಪದೇಶವೂ ಅವನಿಗೆ ಆಗೋದಿಲ್ಲ, ಆದ್ರೂ ಉಪಯೋಗವೂ ಆಗೋದಿಲ್ಲ. ಕ್ರಮವಾಗಿ ಅವನು ದುರ್ಗತಿಗೆ ಭಾಗಿದಾರನಾಗಿ ಬಿಡ್ತಾನೆ. ಉತ್ತಮ ಭಕ್ತ, ಇಂದು ದೇವತೆಗಳ ಬಗ್ಗೆ ಎಲ್ಲ ಬಂತಾರೆ, ಅವರು ಸಾಯುಜ್ಯ ಅನ್ನೋ ಮುಕ್ತಿಯನ್ನು ಪಡ್ಕೋತಾರೆ. ವಿಷ್ಣುವಿನೊಂದಿಗೆ ಮತ್ತು ಉಳಿದೆಲ್ಲ ದೇವತೆಗಳೊಂದಿಗೆ ಸದಾ ಸುಖವನ್ನು ಕೂಡ ಪಡ್ಕೋತಾರೆ. ಇದೆಲ್ಲ ಎಲ್ಲಿ ಬಂದಿದೆ? ಹರಿವಂಶದಲ್ಲಿ ಬಂದಿದೆ ಈ ಮಾತುಗಳು. ಇಷ್ಟು ಮಾತುಗಳ ಅನುಸಂಧಾನದ ಜೊತೆಗೆ ನಾವು
ಆ 2ನೇ ಸ್ಕಂದದಲ್ಲಿ ಏನು ಮಾತುಗಳು ಬಂತು, ಆ ಕೆಲವು 51ನೇ ಶ್ಲೋಕದವರೆಗೆ, ಆ 51ನೇ ಶ್ಲೋಕದವರೆಗೆ ಭಾಗವತದ ಶ್ಲೋಕಗಳು ಏನು ಹೇಳಿವೆ ಅದಕ್ಕೆ ಸ್ಪಷ್ಟೀಕರಣವನ್ನ ಈ ಎಲ್ಲ ಭಾಗವತ ತಾತ್ಪರ್ಯದ ಶ್ಲೋಕಗಳು ಕೊಟ್ಟಿವೆ. ಭಾಗವತ ತಾತ್ಪರ್ಯದ ಶ್ಲೋಕಗಳ ಬ್ಯಾಕಿನಲ್ಲಿ ಭಾಗವತದ ಮಾತುಗಳ ಅರ್ಥವನ್ನು ಕೂಡ ನಾವು ತಿಳ್ಕೊಳ್ಬೇಕು. ಇವತ್ತಿನ ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ. ಈ ಆಕಾಶಕ್ಕೆ ಅಭಿಮಾನಿಯಾದಂಥ ಮತ್ತೆ ನಮಗೆ ಶಾಸ್ತ್ರಾಧ್ಯಯನದ ಅವಕಾಶವನ್ನು ಕೊಡಬೇಕಾದಂಥ ಗಣೇಶ, ವೇದಾಭಿಮಾನಿನಿಯಾದ ಪಾರ್ವತಿ, ಅವಳ ರಮಣನಾದಂಥ ಅಕಾರ ಉಕಾರ ಮಕಾರ ಅನ್ನುವ ಓಂಕಾರದ 3 ವರ್ಣಗಳಿಗೆ ಅಭಿಮಾನಿಯಾದಂಥ ರುದ್ರ, ಇವರ ಅಂತರ್ಯಾಮಿಯಾದಂಥ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ ವಿಶ್ವಂಭರ ರೂಪಿಯಾದ ಪರಮಾತ್ಮನಿಗೆ ಈ ಭಾಗ ಅರ್ಪಿತವಾಗಿದೆ. ಶ್ರೀ ವಿಶ್ವಂಭರಾರ್ಪಣ ಮಸ್ತು.